ಚಿಕ್ಕಬಳ್ಳಾಪುರ ಅಡಿಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಶನಿವಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನಾಕಾರರು ಹಗ್ಗದಿಂದ ಆಟೋ ಎಳೆದು ತೀವ್ರ ಬಿಸಿಲಿನಲ್ಲಿ ರಸ್ತೆಯಲ್ಲಿ ಒಲೆ ಇಟ್ಟು ಅಡಿಗೆ ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಹಾಗೂ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಅಂಜನಪ್ಪ, ಕೇಂದ್ರದ ಬಿಜೆಪಿ ಸರ್ಕಾರ ಪದೇ ಪದೇ ಇಂಧನ ಬೆಲೆಗಳನ್ನು ಏರಿಸುವ ಮೂಲಕ ಮಧ್ಯಮ ವರ್ಗ ಮತ್ತು ಬಡವರ ಮೇಲೆ ಭಾರೀ ಹೊರೆ ಹಾಕುತ್ತಿದೆ ಎಂದು ಆರೋಪಿಸಿದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ 350 ರು ಇದ್ದ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 1000 ರೂಪಾಯಿಗೆ ತಲುಪಿದೆ ಎಂದು ಅವರು ಟೀಕಿಸಿದರು. ಇದಲ್ಲದೆ ರಸಗೊಬ್ಬರಗಳ ಬೆಲೆ ಏರಿಕೆಯಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಕಾರ್ಮಿಕರು, ಬಡವರು ಹಾಗೂ ಮಧ್ಯಮ ವರ್ಗದ ಜನರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲ. ಬದಲಾಗಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಮತ್ತು ಉದ್ಯಮಿಗಳ ಪರವಾಗಿ ಸರ್ಕಾರ ನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದರು. ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ಕೂಡ ಈಡೇರಿಲ್ಲ. ಉದ್ಯೋಗ ಒದಗಿಸುವ ಮನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಿ ಜನರ ಉದ್ಯೋಗ ಖಾತ್ರಿಯನ್ನೇ ಕಿತ್ತುಕೊಳ್ಳಲಾಗಿದೆ ಎಂದು ಕೇಶವರೆಡ್ಡಿ ಆರೋಪಿಸಿದರು. ಏನು ಈ ರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪದೇ ಪದೇ ಗ್ಯಾಸ್ ದರ, ಪೆಟ್ರೋಲ್ ದರ, ಡೀಸೆಲ್ ದರ, ಗೊಬ್ಬರದ ದರ ಹೆಚ್ಚಿಗೆ ಮಾಡಿ ಇವತ್ತು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಎಲ್ರಿಗೂ ಹೊಡೆತವನ್ನ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 350 ರೂಪಾಯಿಗೆ ಗ್ಯಾಸ್ ಕೊಡುವಂತ ವ್ಯವಸ್ಥೆ ಇತ್ತು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, 1200, 1300 ರೂಪಾಯಿ ಗ್ಯಾಸ್ ಬೆಲೆ ಆಗಿದೆ. ಇವತ್ತು ಗೊಬ್ಬರ ಕಾಂಪ್ಲೆಕ್ಸ್ ಎಲ್ಲ 650, 700 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 1800 ರೂಪಾಯಿ, 2000 ರೂಪಾಯಿ ಆಗುವಂತ ಒಂದು ಪರಿಸ್ಥಿತಿಗೂ ತಂದಿದ್ದಾರೆ. ನಿಯಂತ್ರಣ ಇಲ್ಲದೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಇಡೀ ದೇಶದಲ್ಲಿ ರೈತರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಕೂಲಿ ಕಾರ್ಮಿಕರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬಡವರು ಜೀವನ ಮಾಡೋದೇ ಕಷ್ಟ ಆಗುವಂತ ದುಸ್ಥಿರವಾದಂಥ ಪರಿಸ್ಥಿತಿಯನ್ನು ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನಿದ್ರು ಕಾರ್ಪೊರೇಟ್ ಅವ್ರ ಬಗ್ಗೆ, ಉದ್ದಿಮೆದಾರರ ಬಗ್ಗೆ ಮಾತ್ರ ಅವರಿಗೆ ಕಾಳಜಿ ಇದೆ ಅಷ್ಟೇ ವಿನ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಹಂಗಾಗಿ ಇವತ್ತು ಏನು ಇಡೀ ಯುದ್ಧ ನಡೀತಾ ಇದೆ, ಅದನ್ನ ಗಾಂಧಿಯವರು ಹೇಳ್ದಂಗೆ ಶಾಂತಿಯಿಂದ ಬಗೆಹರಿಸುವಂತ ಒಂದು ಕೆಲಸವನ್ನು ಆಗ್ತಾ ಇಲ್ಲ. ಇವತ್ತಿನ ದಿವಸ 2 ಕೋಟಿ ಜನ ಪ್ರತಿ ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಮಾಡೋದು ಬೇಡ, ಇರುವಂತ ಉದ್ಯೋಗವನ್ನೇ ಇವತ್ತು ಕಿತ್ತಾಕಿ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ. ಜೊತೆಗೆ ಇವತ್ತು ಯುಪಿಎ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಉದ್ಯೋಗ ಖಾತ್ರಿ ಅನ್ನೋ ಯೋಜನೆಯನ್ನ ಜಾರಿಗೆ ತಂದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು, ಬಡವರು ವಲಸೆ ಹೋಗಬಾರ್ದು, ಉದ್ಯೋಗಕ್ಕಾಗಿ ವಲಸೆ ಹೋಗುವಂಥದ್ದು ತಪ್ಪಿಸ್ಬೇಕು ಅಂತೇಳಿ ಮನರೇಗಾ ಅನ್ನೋ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದ್ರು. ಅದನ್ನ ಪದೇ ಪದೇ ತಿರುಗಬೇಕು, ಅದನ್ನ ತೆಗಿಬೇಕು ಅಂತೇಳಿ ಬಿಜೆಪಿಯವರು ಹುನ್ನಾರ ಮಾಡಿ ಇವತ್ತು ಅದನ್ನ ಬದಲಾವಣೆ ಮಾಡಿ ಜಿ ರಾಮ್ಜಿ ಅನ್ನೋ ಒಂದು ಕಾಯ್ದೆಯನ್ನು ತಂದು ಇವತ್ತು ಏನು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆಯಾದಂಥ ಸದಸ್ಯರೇ ಆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಆ ಗ್ರಾಮದಲ್ಲೇ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ಅದನ್ನ ಬದಲಾವಣೆ ಮಾಡಿದ್ದಾರೆ. ಅದರಿಂದ ಇವತ್ತು 100 ದಿವಸ ಏನು ಕೂಲಿ ಬರ್ತಾ ಇತ್ತು ಅವ್ರಿಗೆ ಇವತ್ತು ಹೊಡೆತ ಆಗಿದೆ. ಅವ್ರ ಸ್ವಂತ ಜಮೀನಲ್ಲಿ ಮದುವೆ ಮಾಡ್ಕೊಂಡು, ಜಮೀನು ಸಮತಟ್ಟು ಮಾಡ್ಕೊಂಡು, ಅವ್ರ ಮನೆ ಮುಂದೆ ಶೌಚಾಲಯ ನಿರ್ಮಾಣ ಮಾಡ್ಕೊಂಡು, ಇಂಗುಗುಂಡಿ ಮಾಡ್ಕೊಂಡ್ರು ಅವ್ರಿಗೆ ನೇರವಾಗಿ ಅವ್ರ ಖಾತೆಗೆ ದುಡ್ಡು ಬರುವಂತ ಒಂದು ವ್ಯವಸ್ಥೆ ಆಗಿತ್ತು. ಆವಾಗ ಗೌರವವಾಗಿ ಎಲ್ಲೂ ವಲಸೆ ಹೋಗದೆ ಅವ್ರವ್ರ ಗ್ರಾಮದಲ್ಲೇ ಕೆಲಸ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ಅವ್ರು ತಂದಿರ್ತಕ್ಕಂಥ ಒಂದು ಕಾಯ್ದೆ ಇವತ್ತು ಅವರೇ ಸ್ಯಾಟಲೈಟ್ ಮುಖಾಂತರ ಕ್ರಿಯೋಜನೆ ಮಂಜೂರು ಮಾಡ್ತಾರಂತೆ. ಅಲ್ಲಿ ಯಾವ ಹಳ್ಳಿಯಲ್ಲಿ ಕಾಮಗಾರಿ ಅವ್ರ ಅನುಷ್ಠಾನ ಇದು ಮಾಡಿದ್ರೆ, ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲೇ ಎಲ್ಲ ಹೋಗಿ ಕೂಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಈಗ ಅದೇ ಗ್ರಾಮದಲ್ಲಿ ಫಾರಂ 6 ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕಣ್ತೇರಿಸಬೇಕು, ಇದನ್ನ ಪರಿಹರಿಸ ಮಾಡಬೇಕು. ಗಾಂಧೀಜಿಯವರ ಏನು ತತ್ವಗಳಿದ್ವು, ರಾಮರಾಜ್ಯ ಮತ್ತು ಶಾಂತಿ ಪಾಲನೆ,
ಅವನ್ನ ಭಾರತ ದೇಶದ ಮೂಲಕ ಎಲ್ಲ ದೇಶಗಳಿಗೂ ಗಾಂಧಿಯವರ ತತ್ವಗಳನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶ ನಮ್ದು. ಅದಕ್ಕಾಗಿ ಈ ಪ್ರತಿಭಟನೆ ಮೂಲಕ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರವರ ದೇಶಗಳ ಇಂಟರ್ನಲ್ ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಶುರು ಮಾಡ್ಕೊಂಡಿರೋದು. ಇದರಿಂದ ಈಗ ನಮ್ಮ ಮನೆಯವರು, ನಮ್ಮ ಮನೆ ಊರಲ್ಲಿ 2-3 ಮನೆಯವರು ಕಿತ್ತಾಡಿ ಹೊಡೆದಾಡ್ತಾ ಇದ್ರೆ ಊರಲ್ಲಿರೋ ಜನಗಳಿಗೆಲ್ಲ ನೋವೇ, ಊರಲ್ಲಿರೋ ಜನಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನಾನುಕೂಲಗಳೇ. ಆ ರೀತಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಈ ರೀತಿ ಆಗಬಾರ್ದು. ಗಾಂಧೀಜಿಯವರು ಹೇಳಿರೋದೇನು, ಶಾಂತಿ ರೂಪದಲ್ಲಿ ಎಲ್ಲ ಬಗೆಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಬಹುದು ಅಂತ ಹೇಳಿದ್ದಾರೆ. ಈ ಸಾವು ನೋವುಗಳು ಲಕ್ಷಾಂತರ ಜನ ಸಾಯಿಸೋ ಬದಲು ಗಾಂಧೀಜಿಯವರ ಮಾರ್ಗವನ್ನು ಅನುಸರಿಸ್ಕೊಂಡು ಯಾಕೆ ಶಾಂತಿ ರೀತಿಯಲ್ಲಿ ಏನೇ ಸಮಸ್ಯೆ ಬಂದರೂ ಪಾಲನೆ ಮಾಡಬಹುದು, ಪರಿಹರಿಸ್ಕೊಳ್ಬಹುದು ಅನ್ನೋ ಉದ್ದೇಶ ನಮ್ದು. ಅವ್ರು ಗಾಂಧೀಜಿಯವರು ಹೇಳಿದಾಗೆ ರಾಮರಾಜ್ಯ ಆಗ್ಬೇಕಂದ್ರೆ ಶಾಂತಿ ಮಾರ್ಗದಲ್ಲಿ ಹೋಗ್ಬೇಕು, ಶಾಂತಿ ಮಾರ್ಗದಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಾವು ಅದನ್ನ ಮಾಡ್ತಾ ಇದ್ದೀವಿ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರ ನಡ್ಕೊಳ್ತಾ ಇರ್ತಕ್ಕಂಥ ನೀತಿಯಿಂದ ಕೆಲವರು ಆ ರೀತಿ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಆಯ್ತಾ? ಸೊ ಅದು ನಡೀತಾ ಇರ್ತಕ್ಕಂಥದ್ದು. ಅವರು ಟ್ರಂಪ್ ಅವರು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇರ್ತಾರೆ. ಈ ಹುಚ್ಚುಚ್ಚಾಗಿ ಕೊಡೋರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, ತಡೆ ಹಾಕಕ್ಕೂ ಆಗಲ್ಲ. ಅವ್ರಿಗೆಲ್ಲ ತಡೆ ಹಾಕೋದು ಯಾವಾಗ ಅಂದರೆ ಮತ್ತೆ ಚುನಾವಣೆಗಳು ಬಂದಾಗ ಅವ್ರ ಮನೆಗಳು ಕಳಿಸ್ತಾರಲ್ಲ, ಅವಾಗಲೇ ಈ ಥರ ಹುಚ್ಚು ದರ್ಬಾರು ಹುಚ್ಚುಚ್ಚಾಗಾಡಂತ ನಿಲ್ಲೋದು. ಮಾಡಿದ್ದೀವಿ, ಇಲ್ಲೆಲ್ಲ ಇದ್ದಾರೆ ಅವರ ಸ್ನೇಹಿತರುಗಳೆಲ್ಲ, ಅವ್ರಿಗೂ ಹೇಳಿ ಕರ್ಸ್ರಪ್ಪ ಅಂತ, ಮಂತ್ರಿಗಳಿಗೂ ಹೇಳಿದ್ವಿ. ಅವ್ರ ತಾಲೂಕಲ್ಲಿ ಹೋದ ವಾರ ಆಗಬೇಕಾದ ಕಾರ್ಯಕ್ರಮಗಳನ್ನು ಇವತ್ತು 14 ಕಡೆ ಚೆಕ್ ಡ್ಯಾಮ್ಗಳು ಪೂಜೆ ಇಟ್ಕೊಂಡ್ಬಿಟ್ಟಿದ್ದಾರೆ ಮೊದಲೇನೆ. ಅದರಿಂದ ಅವರು ತಾವು ಪ್ರತಿಭಟನೆ ಮಾಡಿ ಮುಂದುವರಿಸಿ ನಮ್ಮ ಸಹಾಯ ಮಾರಲ್ ಸಪೋರ್ಟ್ ಇದೆ, ನೀವು ಗೋ ಹೆಡ್ ಅಂತ ಹೇಳಿ ಅವ್ರ ಕಾರ್ಯಕ್ರಮಗಳು ಅವ್ರ ಚಿಂತಾಮಣಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ನಾವು ನಮ್ಮ ಮುಖಂಡಗಳಿಗೆಲ್ಲ ಮೈಲಿವರೆಗೂ ಮೆಸೇಜ್ ಮಾಡಿದ್ವಿ. ಅವ್ರು ಊರಲ್ಲಿ ಇರಲಿಲ್ಲ, ಆದರೆ 12 ಗಂಟೆ ಅಷ್ಟೊತ್ತಾದ್ರು ಬನ್ನಿ ಸರ್ ಅಂತ ಸೀತಾರಾಮ್ ಅವ್ರಿಗೂ ತಿಳಿಸಿದ್ದೀವಿ, ರಕ್ಷಾ ಅವ್ರಿಗೂ ತಿಳಿಸಿದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಈಗ ಒಬ್ಬರು ಯಾರು ಬರಲಿಲ್ಲ ಅಂತ ನಾವು ಮನೆಗಳಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ.